ಗಾಯ್ಸ್, ಬಿರಿಯಾನಿ ತಿನ್ನೋಕೆ ಹೋಗ್ತಿದ್ದೀವಿ. ಈಗ ಟೈಮ್ ಬಂದುಬಿಟ್ಟು 1:20 ಸೊ 2 ಗಂಟೆಯಿಂದ ಬಿರಿಯಾನಿ ಸ್ಟಾರ್ಟು. ಸೊ ಮಂಡಿಪೇಟೆ ಅಂತ ತುಂಬ ಫೇಮಸ್. ನೀವೇನಾದರೂ ಬ್ಯಾಂಗ್ಳೂರಲ್ಲಿದ್ದರೆ ಒಂದು ಸಲ ಟ್ರೈ ಮಾಡಿರಿ, ಸಖತ್ತಾಗಿರುತ್ತೆ. ಯಾವಾಗಿರುತ್ತೆ ಅಂತ ಅದು ನನಗೆ ಅಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ. ಗೂಗಲ್ ಮ್ಯಾಪ್ಸಲ್ಲಿ ಸರ್ಚ್ ಮಾಡಿರಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಯಾವ್ಯಾವ ವಾರ ಇರುತ್ತೆ ಅಂತ ಅದರಲ್ಲಿರುತ್ತೆ. ಸೊ ಮಿಸ್ ಮಾಡಬೇಡ್ರಿ. ಮಂಡಿಪೇಟೆ ಚೆನ್ನಾಗಿರುತ್ತೆ. ಇವಾಗ ಅದೇ ತಿನ್ನೋಕೆ ಹೋಗ್ತಿದ್ದೀವಿ. ಅವ್ನು ಯಾವತ್ತೂ ತಿಂದಿಲ್ಲ ಅಂತೆ, ಸೊ ಅದನ್ನು ಟ್ರೈ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಬನ್ನಿ, ಅಲ್ಲೋಗಿ ಅಲ್ಲಿದ್ದು ರಿವ್ಯೂ ಕೊಡಿಸ್ತೀನಿ ನಿಮಗೆ. ರೆಡಿ ಆಯಿತು ಬ್ಯಾಟ್ರಿ ಗಾಡಿ ಈ ಬಿಸ್ಕುಟಿ. ಗೈಸ್, ಇದೆಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಬಿಟ್ಟಿದ್ದೀನಿ, ಯಾಕಂದರೆ ಫುಲ್ಲು ಚಳಿ ಆಗ್ತೈತೆ ಅಂತ ತಡ್ಕೊಳಕ್ಕಾಗೋಲ್ತು ಗೈಸ್. ಮನೇಲಿದ್ದರೂ ಚಳಿ ಆಗ್ತೈತಿ. ಏನು ಕ್ಲೈಮೇಟು ಏನೋ ಯಪ್ಪ ಬ್ಯಾಂಗ್ಳೂರ್ದಿದ್ದು ಹೆವಿ ಚಳಿ ಇದೆ ಮಾತ್ರ ಈ ಸಲ. ನಾನು ಹತ್ತಿ ಇಟ್ಕೊಂಡು ಅದ್ರ ಮೇಲೆ ಟೋಪಿ ಹಾಕ್ಕೊಂಡು ಟೋಪಿ ಮೇಲೆ ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ಕೈಯೆಲ್ಲ ಫ್ರೀಸ್ ಆಗ್ತಿದೆ, ಫೋನ್ ತೆಗೆದ್ರೆ ಮಾತಾಡೋಕ್ಕಾಗಲ್ಲ, ತೊದಲ್ತೀನಿ ಮತ್ತೆ. ಗೈಸ್, ಫೈನಲಿ ಬಂದ್ವಿ. ಒಳ್ಳೆ ಕಾಶ್ಮೀರಿಂದ ಬಂದೀವಿ ಅನ್ಸಕತ್ತೈತಿ. ಅಂಥ ಪರಿ ಚಳಿ, ಎಲ್ಲ ಫ್ರೀಸ್ ಆಗಿಬಿಟ್ಟವೆ ಕೈಯೆಲ್ಲ. ಇವನು ಗ್ಲೌಸು ತಂದಿಲ್ಲ. ಯಪ್ಪ, ಬನ್ನಿ ಗೈಸ್, ಬಿಸಿ ಊಟ ಮಾಡೋಣ. ರಿವ್ಯೂ ಹೇಳ್ತಾನೆ ಇವನೇ ಹೆಂಗಿದೆ ಅಂತ. ಹೇಳ್ತೀಯಲ್ಲ? ಹಾಂ. ಏನಾ ರಿವ್ಯೂ? ಗೈಸ್ ಬಂದ್ವಿ, ಇನ್ನೂ ಸ್ಟಾರ್ಟೇ ಆಗಿಲ್ಲ. 10 ಮಿನಿಟ್ಸ್ ಸ್ಟಾರ್ಟ್ ಆಗುತ್ತೆ. ಟೋಪಿ ಹಾಕ್ಕೊಂಡ್ರೆ ನೋಡಿ, ಏಡ್ ಅನ್ಕೋಬೇಡಿ ಪ್ಲೀಸ್, ಚಳಿ ಆಗ್ತಿದೆ ಅನ್ನಿಸ್ತಿಲ್ಲ ನನಗೆ. ಸ್ಟಾರ್ಟಿಂಗ್ ಅನ್ಸಿಲ್ಲ ಮನೆ ಒಳಗೆ. ಸ್ವೆಟ್ರದಾಗಿ ಬೇಡ. ಎಸ್, ಯಾರಿದ್ದಾರೆ ನೋಡಿರಿ ಬಸ್. ಇಲ್ಲಿ ಪೂಜೆ ಮಾಡ್ತವ್ರೆ ಗೈಸ್. ಫೈನಲಿ ಊಟ ತೊಗೊಂಡ್ವಿ. ಸೊ ತಿಂತವನೆ ತಿಂದಿಲ್ಲ. ಫೈನಲಿ 2M ಬಿರಿಯಾನಿ ತಿಂತಿರೋದು ಫಸ್ಟ್ ಟೈಮ್. ಸೊ ತಿಂದು ರಿವ್ಯೂ ಹೇಳೆ. ಸ್ಮೆಲ್ ಚೆನ್ನಾಗಿದೆ. ಗ್ರೇವಿ ಹಾಕ್ಕೊಳ್ತೀನಿ. ಚೆನ್ನಾಗಿತ್ತಲ್ಲ ಗೈಸ್, ಬಂದು ಟ್ರೈ ಮಾಡಿರಿ. ಮಂಡಿಪೇಟೆ ಅಂತೇಳಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿರಿಯಾನಿ ಕ್ರೇಜಿ ಅಲ್ಲ, ಮಸ್ಟ್ ಟ್ರೈ ಗೈಸ್. ತಿಂದ್ಬಿಟ್ಟು ಸಿಗ್ತೀವಿ ಆಯಿತಾ ಗೈಸ್. ಗುಡ್ ಮಾರ್ನಿಂಗ್. ಅವಾಗೆ ಬಂದು ಬೆಳಗ್ಗೆ ಮಲ್ಕೊಂಬಿಟ್ಟಿದ್ವಿ. ಸೊ ಹಂಗಾಗಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೂ ಆಗಲಿಲ್ಲ, ಅದು ಹೇಳೋಕ್ಕೂ ಆಗಲಿಲ್ಲ ರಿವ್ಯೂ. ಸೊ ಬಿರಿಯಾನಿ ಆ್ಯಕ್ಚುಲಿ ಚೆನ್ನಾಗಿತ್ತು. ಇವಾಗ 1 ಗಂಟೆ ಆಗಿದೆ. 1 ಗಂಟೆಗೆ ಎದ್ದು ಇವಾಗ ಜಿಮ್ಗೆಲ್ಲ ರೆಡಿಯಾಗಿ ಹೋಗ್ತಿದ್ವಿ. ಆ್ಯಕ್ಚುಲಿ ಇವನಿಗೆ ಮನಸ್ಸಿದ್ದಿದ್ದಿಲ್ಲ, ಆದರೂ ನಾನೇ ಫೋರ್ಸಬಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ. ಬಾ ಹೋಗೋಣ ಅಂತಂತೇಳಿ. ಯಾಕಂದರೆ ನಾನು ತುಂಬ ದಿನ ಆಗಿತ್ತು ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ಇವತ್ತಿಂದಾದರೂ ಒಂದು ಸ್ಟಾರ್ಟ್ ಅಂತ ಸಿಗುತ್ತೆ. ಸೊ ಹಂಗಾಗಿ ಬನ್ನಿ ಜಿಮ್ಗೆ ಹೋಗೋಣ, ಜಿಮ್ಮಲ್ಲಿ ಬ್ಲಾಗ್ ಮಾಡೋಣ. ಫೈನಲಿ ಬಂದ್ವಿ ಜಿಮ್ಗೆ. ಸೊ ಈಗ ವರ್ಕೌಟ್ ಮಾಡಬೇಕು. ವರ್ಕೌಟ್ ಸ್ಟಾರ್ಟ್ ಮಾಡಿ ಸಿಗ್ತೀನಿ, ನೋಡ್ತೀನಿ. ಬ್ಲಾಗ್ ಕಂಟಿನ್ಯೂ ಆಗಿ ಮಾಡೋಕ್ಕಾಗುತ್ತೋ ಇಲ್ಲ ಅಂತ ವರ್ಕೌಟ್ ಮಾಡಬೇಕಾದ್ರೆ. ಸೊ ಟ್ರೈ ಮಾಡ್ತೀನಿ ಬ್ಲಾಗ್ ಮಾಡೋಕ್ಕೆ. ಅಕಸ್ಮಾತ್ ಆಗಿಲ್ಲ ಅಂತಂದರೆ ಸಾರಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಟೈಮ್ ಆಗೋಯ್ತು, ಭಾಳ 1:30 ಆಗೋಯ್ತು. ಅದಕ್ಕೆ ಸ್ಟಾರ್ಟ್ ಮಾಡೋಣ. ಗೈಸ್, ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀವಿ. ವ್ಲಾಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಜನ ಇದ್ದಾರೆ. ಸೊ ಪ್ರೈವೇಸಿಗೆ ಪ್ರಾಬ್ಲಮ್ ಆಗಬಾರ್ದು, ಅವ್ರವ್ರ ಪ್ರೈವೇಸಿಗೆ. ಸೊ ಹಂಗಾಗಿ ಅವಾಗ ಒಂದು ಸ್ವಲ್ಪ ಮಾಡ್ತಿರ್ತೀನಿ ನೋಡಿ. ಒಳ್ಳೆ ಪಂಪು ಗೈಸ್. ಶೋಲ್ಡ್ರ್ ಮತ್ತು ಚೆಸ್ಟ್ ವರ್ಕೌಟ್ ಮಾಡ್ತಿದ್ದೀವಿ. ನಂದು ಫುಲ್ಲು ಬೂಸ್ಟ್ ಆಗಿಬಿಟ್ಟಿದೆ ಬಾಡಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ, ತುಂಬ ದಿನ ಆದಮೇಲೆ ಜಿಮ್ ಮಾಡ್ತಿದ್ದೀನಿ. ಸೊ ಹಂಗಾಗಿ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ. ಆವಾಗಲೇ ಬಾಡಿ ಎಲ್ಲ ಪೇನ್ ಬಂದೋಯ್ತು ನನಗೆ. ಬಟ್ ಒಳ್ಳೆ ಪಂಪ್ ಸಿಗ್ತಿದೆ, ಮಾಡೋಕ್ಕೆ ಇಂಟ್ರೆಸ್ಟ್ ಐತಿ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಊರಿಗೆ ಹೋದ್ಮೇಲೆ ಕೂಡ ರೆಗ್ಯುಲರಾಗಿ ಮಾಡೋಣ. ಈಗ ನೋಡಿ, ಇವನು ಮಾಡೋಕತ್ತಾನೆ. ಅವರೇ ಸುಸ್ತಾಗ್ಬಿಟ್ಟಿದ್ದಾನೆ ಬಾಡಿ ಮಾಡಿ.
ಗೈಸ್ ವರ್ಕೌಟ್ ಮುಗೀತು, ಇವನು ಸ್ಟ್ರೆಚಿಂಗ್ ಮಾಡ್ತಾವನೆ. ಸೊ ನಂದು ಆಯಿತು. ಈಗ ಫಸ್ಟ್ ಮನೆಗೆ ಹೋಗ್ಬೇಕು. ತುಂಬ ದಿನ ಆದಮೇಲೆ ಜಿಮ್ ಮಾಡಿದ್ದೀನಲ್ಲ, ತಲೆ ತಿರುಗ್ತಿದೆ ಒಂದು. ಸೊ ಇನ್ನೂ ಸೆಟ್ ಆಗಿಲ್ಲ ಬಾಡಿ. ಸಡನ್ನಾಗಿ ವೇಟ್ಸ್ ಎಲ್ಲ ಎತ್ಬಿಟ್ಟಿದ್ದೀನಲ್ವಾ, ಸೊ ಹಂಗಾಗಿ ಬ್ಲಾಗ್ ಮಾಡೋಕ್ಕೂ ಆಗಿಲ್ಲ ನೀಟಾಗಿ. ಸೊ ಬನ್ನಿ, ಜಿಮ್ಮಿಂದ ಹೊರಗೋದ್ಮೇಲೆ ಸಿಗ್ತೀನಿ ನಿಮಗೆ. ಎಷ್ಟು ತಿಂಗ್ 75 75 ಇದೀನಿ ನಾನು ಗೈಸ್. 75 ಫುಲ್ ಫ್ಯಾಟು. ಒಂದು 68 ಅದೇ ನೀನು ಗೈಸ್. ನಾನು ತುಂಬ ಲೀನು. ನಾನು 75 ಪುಟನ್ ಆಗ್ಬಿಟ್ಟಿದ್ದೀನಿ. ಜಾಸ್ತಿ ಆಗ್ಬಿಡ್ತಿಲ್ಲ 75. ನಾನು ನೋಡಂಗೆ ಹಂಗೆ ಅನ್ಸಲ್ಲ 75 ಅಂತ ಅನ್ಸಲ್ಲ. ಬಟ್ ಆದರೂ ಬಾಡಿ ವೇಟ್ ಅಂದರೆ ಬೋನ್ ವೇಟ್ ಜಾಸ್ತಿ ಐತೆ ಅನ್ಕೊತೀನಿ. ಇಲ್ಲ ಫ್ಯಾಟ್ ಬಂದುಬಿಟ್ಟಿದೆ, ಹೊಟ್ಟೆ ಬಂದುಬಿಟ್ಟಿದೆ ಗೈಸ್. ಹೆಂಗಾದ್ರೂ ಮಾಡಿ ಕರಗಿಸ್ಬೇಕು. ಮತ್ತು 70 ಇರಬೇಕು, ಬಟ್ ನಾನು ಜಾಸ್ತಿ 75 ಇದ್ದೀನಿ. ಮನೆಗೆ ಹೋಗ್ಬೇಕು, ಯಾಕಂದರೆ ಬೆಳಿಗ್ಗೆಯಿಂದ ಏನು ತಿಂದಿಲ್ಲ. ಜಸ್ಟ್ ಬರೀ ಓನ್ಲಿ 1 ಬನಾನ ತಿಂದ್ವಿ. ಅದನ್ನು 12 ಗಂಟೆಗೇನೋ ಬಂದಿದ್ದು ನಾವು ಜಿಮ್ಗೆ. ಅಲ್ಲ 12 ಗಂಟೆಗೆ ಎತ್ತಿದ್ದು, 1:30ಗೆ ಹಂಗೆ ಜಿಮ್ಮಿಗೆ ಬಂದಿದ್ವಿ. ಸೊ ಈಗ ಏನೂ ತಿಂದಿಲ್ಲ. ಸೊ ಇವತ್ತು ಬೇರೆ ಚಿಕನ್ ನಾನೇ ಮಾಡಿಕೊಡ್ತೀನಿ ಅಂತಂದು ಹೇಳಿದ್ದೀನಿ ಇವನಿಗೆ. ಸೊ ನಾನೇ ಮಾಡ್ತೀನಿ ಇವತ್ತು, ನಾನೇ ಕುಕ್ ಮಾಡಿ ತಿನ್ನಿಸ್ತೀನಿ ಇವನಿಗೆ. ನೋಡೋಣ, ನಾನು ಮಾಡಿದ್ದು ಚೆನ್ನಾಗಿರುತ್ತೆ. ಅವ್ನು ನಂಬ್ತಿಲ್ಲ, ಆದರೆ ಬೋಳ್ ಕಟ್ಕೊಂತಂಗೆ ಗೈಸ್, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೋಡೋಣ, ಟ್ರೈ ಮಾಡೋಣ. ಈಗ ಮನೆಗೆ ಹೋಗಿ ಚಿಕನ್ ತೊಗೊಂಡು ಮನೆಗೆ ಹೋಗೋಣ. ಆದರೆ ಮಿಡಿಲಲ್ಲಿ ಒಂದು ಸ್ವಲ್ಪ ಜ್ಯೂಸ್ ಕುಡಿಯೋಣ, ಯಾಕಂದರೆ ತಲೆ ಚಕ್ರ ಬರ್ತಿದೆ ಅವಾಗಲೇ ನನಗೆ. ಅಡ್ಜಸ್ಟ್ ಆಗಿಲ್ಲಲ್ಲ ಬಾಡಿ ವೇಟು. ಅಂದರೆ ಮಸಲ್ ಮೆಮೊರಿ ಐತೆ ಬಿಡು, ಬಟ್ ಇಷ್ಟು ಬೇಗ ಅಡ್ಜಸ್ಟ್ ಆಗಲ್ಲ, ಸ್ವಲ್ಪ ಲೇಟಾಗಿ ಆಗುತ್ತೆ ಅದಕ್ಕೆ. ಸೊ ಇನ್ಮೇಲಿಂದ ಕಂಟಿನ್ಯೂ ಜಿಮ್ ಮಾಡೋಣ. ಎಳ್ಳೀರಿದೆ, ಎಳ್ಳೀರೇ ಕುಡಿಯೋಣ ಬಾ. ಆಯ್ತಲ್ಲ, ಎಳ್ಳೀರು ಕುಡಿಯೋದು ಮುಗೀತು. ಈಗ ಗಂಜಿ ಸ್ಟ್ರಾದಾಗ ಕುಡಿತಂಗೆ ಗೈಸು. ಸ್ಟ್ರಾದಾಗ ಕುಡಿಬಾರ್ದು, ಹೆಲ್ಮೆಟ್ ಐತಂತನಾ? ತೆಗೆದು ಕುಡಿಬೋದಲ್ಲ. ಸಮಾಧಾನ ಆಯ್ತೇನೋ ಎಳ್ಳೀರು ಕುಡಿದ್ಮೇಲೆ ಅಲ್ಲ? ಹೊಟ್ಟೆ ಖಾಲಿ ಇತ್ತು. ನಾನು ಕುಡಿತಾನೆ, ಫುಲ್ಲು ಎಕ್ಸ್ಪ್ರೆಷನಲ್ಲೇ ಮಾತಾಡ್ತಾನೆ. ರೈಸ್ ಚಿಕನ್ ಎಲ್ಲ ತೊಳೆದಾಯ್ತು. ಸೊ ಈಗ ಒಂದು ಆನಿಯನ್ನು ಮತ್ತು ಒಂದು ಟೊಮೆಟೊ ಎರಡು ಕಟ್ ಮಾಡ್ಕೊತಿದ್ದೀನಿ. ಅನ್ನ ಆವಾಗಲೇ ಆಗ್ತಿದೆ ರೈಸು, ಅಂದರೆ ಹಚ್ಚಿಲ್ಲ, ಅದು ಸ್ವಲ್ಪ ನೆನೀತಿದೆ. ಸೊ ಇದು ಕಟ್ ಮಾಡಿಕೊಂಡು ನೆಕ್ಸ್ಟ್ ಪಾತ್ರೆಗೆ ಹಾಕಬೇಕು, ತೋರಿಸ್ತೀನಿ. ಆದರೆ ಇದನ್ನು ನಾನು ಟ್ರೈ ಮಾಡ್ಕೊತೀನಿ ಆಯಿತಾ. ಈಗ ಎಣ್ಣೆ ಕಾದೈತಿ. ಸೊ ಈಗ ಆನಿಯನ್ಸ್ ಹಾಕೋಣ. ಸೊ ಆನಿಯನ್ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡೋದು ರೈಸ್. ಈಗ ಆನಿಯನ್ನು ಫ್ರೈ ಆಯಿತು, ಸೊ ಬ್ರೌನ್ ಆಗೋವರೆಗೂ. ಸೊ ಇವಾಗ ಚಿಕನ್ ಹಾಕ್ಕೊತಿದ್ದೀನಿ. ಸೊ ಈಗ ಸ್ವಲ್ಪ ಲೈಟಾಗಿ ಉಪ್ಪು ಹಾಕಬೇಕು. ಸಾಕಿಷ್ಟೇ. ಆನಿಯನ್ ಕಮ್ಮಿಗಳು ಮತ್ತೆ ಹಾಕ್ಕೊಂಡ್ರೆ ಆಯ್ತು. ನೀನು ಹೀಗೆ ಮಾಡ್ತಿದ್ಯಾ? ಇಲ್ಲ ಅಲ್ಲ, ಇದು ಬೇರೆ ಸ್ಟೈಲ್ ಅದಕ್ಕೆ. ಗೈಸ್ ಇದು ಆ್ಯಕ್ಚುಲಿ ಆವಾಗಲೇ ಚಿಕನ್ ಎಲ್ಲ ಫ್ರೈ ಆಯಿತು. ಸ್ವಲ್ಪ ಅರಿಶಿನ ಹಾಕಿದ್ದೆ. ಸೊ ಅದಾದಮೇಲೆ ಇವಾಗ ಟೊಮೆಟೊ ಹಾಕ್ತಿದ್ದೀನಿ. ಒಂದು 10 ಮಿನಿಟ್ಸ್ ಎಲ್ಲ ಕುದ್ದಿ ಅದು ವಾಟರ್ ಬಿಟ್ಟಿದೆ. ಸೊ ಇವಾಗ ಟೊಮೆಟೊ ಹಾಕ್ತಿದ್ದೀನಿ. ಟೊಮೆಟೊ ಹಾಕಿ ಮತ್ತೊಂದು 10 ಮಿನಿಟ್ಸು ಫ್ರೈ ಮಾಡಿದ್ರೆ ಆಲ್ಮೋಸ್ಟ್ ಒಂದು 70% ಆಯಿತು. ಗೈಸ್ ಇದೆಲ್ಲ ಅಂದರೆ 10 ಮಿನಿಟ್ಸ್ ಫ್ರೈ ಆದಮೇಲೆ ಈ ಖಾರ ಪುಡಿ ಹಾಕ್ತಿದ್ದೀನಿ. ಖಾರ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಆಮೇಲೆ ಮತ್ತೆ ನೀರು ಹಾಕ್ಬೇಕಲ್ವಾ. ಸೊ ಅದು ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ನೋಡ್ರಿ ಎಲ್ಲೈತಿ ಸಲಾರ್. ಸಾಕು ಏನಾಗಲ್ಲ, ಕಡಿ. ಖಾರ ಬೇಸ್ ತಿನ್ಬೇಕು. ಚಿಕನ್ ಮಾಡ್ತೀವಿ ಫಸ್ಟ್ ಟೈಮ್. ಬೇಸ್ ಚಿಕನ್ ಎಲ್ಲ ಆಯಿತು. ಅಂದರೆ ಲಾಸ್ಟಿಗೆ ಧನಿಯಾ ಪೌಡ್ರು, ಏನಿದು ಕಸ್ತೂರಿ ಮೇಥಿ ಲಾಸ್ಟಿಗೆ ಅದೊಂದು ಟಚಪ್ ಬೇಸ್. ಅದೊಂದು ಹಾಕ್ತಂದ್ರೆ ಮುಗೀತು, ಎಲ್ಲ ಫ್ಲೇವರ್ ಕೊಟ್ಟಂಗೆ. ಈಗ ಅಂದರೆ ಇದಕ್ಕೆ ಗ್ರೇವಿ ಜಾಸ್ತಿ ಹಾಕೋಕ್ಕಾಗಲ್ಲ, ಕಮ್ಮಿ ಗ್ರೇವಿನೇ ಚೆನ್ನಾಗಿರುತ್ತೆ. ಸೊ ಅನ್ನನೂ ಆಯಿತು, ಸೊ ಚಿಕನ್ನು ಆಯಿತು. ಸೊ ಇದು ಇವನೇ ಹೇಳ್ಬೇಕು ರಿವ್ಯೂ ತಿಂದು ಹೆಂಗೆ ಇದೆ ಅಂತೇಳಿ. ಹೆಂಗೆ ನೋಡೋಕೆ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಓಕೆ, ಸಮಾಧಾನ. ಈಗ ಸ್ವಲ್ಪ ಅವನಿಗೆ ಸಮಾಧಾನ ಆಯಿತು. ಅವನು ನಂಬಲಿಲ್ಲ ಸ್ಟಾರ್ಟಿಂಗ್ ನಾನು ಆನಿಯನ್ ಕಟ್ ಮಾಡೋದು ನೋಡಿ ಹೆಂಗೋ ಮಾಡ್ತೀಯ ಅಂತ. ಬಟ್ ಇವಾಗ ಸ್ವಲ್ಪ ಅವನಿಗೆ ಧೈರ್ಯ ಬಂದಿದೆ. ತಿಂದಮೇಲೆ ಫುಲ್ಲು ಬೂಸ್ಟ್ ಆಗ್ತಾನೆ, ಚೆನ್ನಾಗಿದೆ ಅಂತಂತ ಹೇಳ್ತಾನೆ. ಗೈಸ್ ಊಟ ಮಾಡ್ತಿದ್ದಾನೆ, ಇವಾಗ ರಿವ್ಯೂ ಹೇಳ್ತಾನೆ ನೋಡಿ. ಹೇಳಪ್ಪ ಹೆಂಗೈತಿ ಗೈಸ್? ನಾನು ಮಾಡಿರೋ ಚಿಕನ್ ಮತ್ತೆ ಆಯ್ತಾ? ಹಾಂ ಹೆಂಗೈತಿ? ಒಂದೇ ಒಂದು ಪೀಸ್ ತಿಂದು ಅನ್ನ ಜೊತೆ ತಿಂದೆ.
ಗೊತ್ತಾಗ್ತೈತೆ. ಗೈಸ್ ಮನಿ ಎಷ್ಟು ನೋಡ್ತಿದ್ದಾನೆ. ಇದು 2ನೇ ಟೈಮು 3ನೇ ಟೈಮು ನೋಡ್ತಿರೋ ಪ್ರೊಫೆಸರ್ ನೀವು. ಹೇಳಿ ಇನ್ನೊಂದು ರಿವ್ಯೂ. ಓಕೆ ಓಕೆ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಾನು ಹಿಂಗೆ ಆಗ್ತಿತ್ತಂತ. ಅಂದ್ರೆ ಏನು ಒಳ್ಳೇದು ಹೇಳಕತ್ತಿಲ್ಲ ಕೆಟ್ಟದ್ದು ಹೇಳಕತ್ತಿ ಅರ್ಥ ಆಗೋಲ್ತು. ನೀನು ಮಾಡೋದ್ ರೀತಿ ನೋಡಿದ್ರೆ ಚೆನ್ನಾಗಲ್ಲ ಅನ್ಸುತ್ತೆ. ಚೆನ್ನಾಗಿದಲ್ಲ. ಓಕೆ ಗೊತ್ತಿತ್ತು ಗೈಸ್ ನೀವು ಚೆನ್ನಾಗಿದೆ ಅಂತ ಹೇಳ್ತಾನೆ ಅಂತ, ಯಾಕಂದರೆ ಅಷ್ಟು ಚೆನ್ನಾಗಿ ನಾನು ಮಾಡ್ತೀನಿ ಅಂತ. ಸೊ ಗೈಸ್ ಈಗ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಡಿ ಆದ್ವಿ, ಸ್ವಲ್ಪ ಮಲ್ಕೊಂಡಿದ್ವಿ ತಲೆನೋವು ಅಂತ. ಸೊ ಇವಾಗೆಲ್ಲ ರೆಡಿಯಾಗಿ ಮೊಬೈಲ್ ಪ್ಲಾನೆಟಿಗೆ ಹೋಗ್ತಿದ್ದೀವಿ. ನನ್ನ ಫ್ರೆಂಡಿಗೆ ಫೋನ್ ಬೇಕಂತೆ, ಅವ್ನು ಅಮೌಂಟ್ ಹಾಕಿದ್ದಾನೆ. ಸೊ ಹಾಗಾಗಿ ಅವ್ನಿಗೆ ಫೋನ್ ತೊಗೊಳಕ್ಕೆ ಹೋಗ್ತಿದ್ದೀವಿ. 15 Pro ಬೇಕಂತ ಅವ್ನಿಗೆ. ಸೊ ಫೋನ್ ಮಾಡಿ ಕೇಳಿದ್ವಿ, ಅವೈಲೇಬಲ್ ಇದೆ ಅಂತೆ. ಗೈಸ್ ಈಗ ಜಸ್ಟ್ ಬಂದ್ವಿ ಮೊಬೈಲ್ ಪ್ಲಾನೆಟ್ಗೆ. ಒಳಗೋಗಿ ಮೊಬೈಲ್ ನೋಡಿಕೊಂಡು ಫೈನಲೈಸ್ ಮಾಡಿ ತೊಗೊಂಡೋಗೋಣ. ಸೊ ಬಂದ್ವಿ ನೋಡ್ರಿ ಶಾಪ್ಗೆ. ಇದು ರಾಜಾಜಿನಗರ ಸ್ಟೋರ್ ಅನ್ಕೋತೀನಿ. ರಾಜಾಜಿನಗರ ಸ್ಟೋರ್ ಇದು, ಹೌದು. ಸೊ ಬನ್ನಿ ಒಳಗೆ ಹೋಗೋಣ. ಗೈಸ್ ಸ್ಟೋರಿಗೆ ವಿಸಿಟ್ ಮಾಡಿದ್ವಿ, ಅವ್ರ ಹತ್ರ ಅವೈಲೇಬಲ್ ಇದ್ದಿದ್ದಿಲ್ಲ 256. ಸೊ ಹಂಗಾಗಿ ವಾಪಸ್ ಹೋಗ್ತಿದ್ದೀವಿ. ಯಾಕಂದರೆ ಅವನಿಗೆ 256 ಬೇಕಿತ್ತಂತೆ. ಪ್ರೈಸ್ ಬೇರೆ ಜಾಸ್ತಿ ಹೇಳ್ಬಿಟ್ರು. ಕಾಲಲ್ಲೇ ಒಂದು ಪ್ರೈಸ್ ಹೇಳಿದರು, ಮತ್ತು ಇಲ್ಲಿ ಸ್ಟೋರಿಗೆ ಬಂದರೆ ಸ್ಟೋರಲ್ಲಿ ಒಂದು ಪ್ರೈಸ್ ಇದೆ. ಸೊ ಮತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ಬೇರೆ ಪ್ರೈಸ್ ಇತ್ತು. ಸೊ ಹಂಗಾಗಿ ವರ್ಕೌಟ್ ಆಗಲ್ಲ ಅಂತಂತೇಳಿ ಅವನಿಗೆ ಕೇಳಿದೆ ಕಾಲ್ ಮಾಡಿ. ಸೊ ಅವ್ನು ಬೇಡ ಅಂದ. ಸೊ ಹಂಗಾಗಿ ವಾಪಸ್ ಮನೆಗೆ ಹೋಗ್ತಿದ್ದೀವಿ ಇವಾಗ. ಗೈಸ್ ಈಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಜಿಮ್ ಹತ್ರ ವಾಪಸ್ ಬಂದಿದ್ದೀವಿ. ಯಾಕಂತ ಹೇಳ್ತಾನೆ ನೋಡ್ರಿ. ವಾಟರ್ ಬಾಟ್ಲ್ ಮತ್ತು ನ್ಯಾಪ್ಕಿನ್ ಎಲ್ಲ ಬಿಟ್ಟೋಗ್ಬಿಟ್ಟಿದ್ವಿ. ಬೆಳಿಗ್ಗೆ ಬಿಟ್ಟೋಗಂಗೆ ಗೈಸಿನು ಹುಚ್ಚನ್ ಮಗ ಎಲ್ಲ ಏನು ಮರ್ತೋಗಂಗಿಲ್ಲ, ಇವತ್ತೇ ಮರ್ತೋಗಾನೆ ಎಲ್ಲ. ಮತ್ತು ಅರ್ಜೆಂಟ್ ಮಾಡಿರೋದು ಇವನೇ. ಹೋಗೋಣ ಅಂತಂತ ಮತ್ತೆ ನನ್ನ ಮೇಲೆ ಆಗ್ತಾನೆ ಗೈಸ್, ನಿನ್ನಿಂದ ನಾನು ಬರ್ತಿದ್ದೀನಿ ಅಂತೆ. ನಾನೇನು ಮಾಡೇ ಇಲ್ಲ ಅವನಿಗೆ, ಸುಮ್ಮನೆ ಅದಾ ನೋಡ್ರಿ. ಮತ್ತೆ ಅಲ್ಲಿ ಮನೆಗೆ ಹೋದ್ಮೇಲೆ ನೆನ್ಪು ಮಾಡ್ಕೊಂಡಾನೆ, ಮತ್ತೆ ಕಾಲ್ ಮಾಡಿ ಹೇಳಿದ ತೆಗ್ದಿಡ್ರಿ ನಾಳೆ ಬರ್ತೀನಿ ಅಂತಂತೇಳಿ. ಇವಾಗ ಹೆಂಗೋ ಇಲ್ಲಿ ಮಟ್ಟ ಬಂದಿದ್ವಲ್ವಾ, ಸೊ ಬಂದು ತಗೊಂಡು ಹೋಗ್ತಿದ್ವಿ. ಎಲ್ಲ ಡಬಲ್ ಕೆಲಸ ಮಾಡಿಕೊಂಡು ಸುಮ್ಮನೆ ಟೈಮ್ ಇಲ್ಲಾಂದರೆ ಮತ್ತೆ ನಾಳೆ ಬೆಳಿಗ್ಗೆ ಇಲ್ಲಿಗೆ ಬರಬೇಕಿತ್ತಲ್ಲ, ಅವನು ಎದ್ದು ದೂರ ಆಗುತ್ತೆ ಅಂತಂತೇಳಿನೇ ಬಂದ. ಬರೋ ಜಿಮ್ಮಿಗೆ ಡೈಲಿ ಇಲ್ಲಲ್ಲ ಬರೋದು. ಆಲ್ಟರ್ನೇಟ್ ಡೇ ಓಕೆ, ಡೈಲಿ ಇಲ್ಲಲ್ಲ. ಇವಾಗ ನಾಳೆ ನಿನಗೆ ಇಲ್ಲಿಗೆ ಬರೋಕ್ಕೆ ಮನ್ಸಿದ್ದಿಲ್ಲ ತಾನೇ? ನೋಡ್ರಿ ಗೈಸ್ ಸ್ಕ್ಯಾಮ್ ಮಾಡಿ ಇಂಪಾರ್ಟೆಂಟ್ ಥಿಂಗ್ಸ್ ಇದು ಹೆಂಗೋ ಸಿಕ್ತಲ್ಲ. ಏನಂತ ಹೇಳಿದ ಅಲ್ಲಿ ಅವರಿಗೆ? ಅವ್ರು ಸ್ಟೋರ್ ರೂಮಾಗೆ ಹಾಕಿದ್ರು. ಹಾಂ, ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಿಡಿ ಹೆಂಗೋ ಆಯಿತು. ಈಗ ಮನೆಗೆ ಒಂದು ಮೊಟ್ಟೆ ತೊಗೊಂಡೋಗ್ಬೇಕು ಗೈಸ್. ಮೊಟ್ಟೆ ತಗೊಂಡು ಮನೆಗೆ ಹೋಗೋಣ. ಸೊ ಬನ್ನಿ, ಟೈಮ್ ಆಯ್ತು, ಹೋಗೋಣ. ಓಕೆ ಗೈಸ್ ಈಗ ಮನೆಗೆ ಬಂದ್ವಿ ಜಸ್ಟು. ಸೊ ಎಲ್ಲ ಸುತ್ತಾಡ್ಕೊಂಡು ಇವನು ಜಿಮ್ಮಿನ ಕಡೆನ ಹೋಗ್ಬೇಕಾಗಿತ್ತು. ಸೊ ಎಲ್ಲದೂ ಮುಗೀತು. ಇವತ್ತು ಯಾಕೋ ಗೊತ್ತಿಲ್ಲ, ತುಂಬ ಟಯರ್ಡ್ನೆಸ್ ಫೀಲ್ ಆಗ್ತಿದೆ. ಯಾಕಂದರೆ ಇವತ್ತು ಅವ್ನು ಹೇಳ್ದ ಬೇಡ ಜಿಮ್ಗೆ ಹೋಗೋದು ಅಂತ. ನಾನು ಅಲ್ಲಿಗೂ ಇರಲಿ ಬಾ ಹೋಗೋಣ ಅಂತಂತೇಳಿ ಸೆಷನ್ ಬೇರೆ ಬುಕ್ ಮಾಡಿಬಿಟ್ಟಿದ್ವಿ. ಸೊ ಹಂಗಾಗಿ ಹೋಗಿದ್ವಿ. ನನಗೆ ಇಲ್ಲಿ ಅಪ್ಪರ್ ಚೆಸ್ಟು ಮತ್ತು ಶೋಲ್ಡ್ರು ತುಂಬ ಹಿಡ್ಕೊಂಬಿಟ್ಟಿದೆ ಆಲ್ರೆಡಿ. ತುಂಬ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಮೇ ಬಿ ಅದರಿಂದ ಜ್ವರ ಬರ್ಬೋದೇನೋ ಗೊತ್ತಿಲ್ಲ. ಯಾಕಂದರೆ ನನಗೆ ಫೀಲ್ ಆಗ್ತಿದೆ ಒಂದು ಸ್ವಲ್ಪ ಬಾಡಿ ಪೇನ್ ಆಗಿರೋ ಥರ. ಇವತ್ತಿಗಿಷ್ಟೇ, ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾರ್ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್. ಬಾಯ್ ಹೇಳಿ. ಓಕೆ ಗೈಸ್, ಬಾಯ್. ಅಷ್ಟೇನಾ? ಯಾರಾದರೂ ನಿನಗೆ ಗೊತ್ತಿರೋರು ಯಾರಾದರೂ ಈ ಬ್ಲಾಗ್ ನೋಡ್ತಿದ್ರೆ ಅವ್ರಿಗೇನಂತ ಹೇಳ್ತೀಯ? ಏನಂತ ಹೇಳ್ಬೇಕು, ಸಬ್ಸ್ಕ್ರೈಬ್ ಇವನಿಗೆ ಗೊತ್ತಿರೋರು ತುಂಬ ಜನ ಬ್ಲಾಗ್ ನೋಡ್ತಾರೆ. ಸೊ ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀಯ? ಹೇಳು. ಏನು ಹೇಳಕ್ಕೆ ಇಷ್ಟಪಡಲ್ಲ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಅಷ್ಟೇ. ಏನಾದರೂ ಒಂದು ಮೆಸೇಜು? ಇಲ್ಲ ಇನ್ನೂ ಅಷ್ಟೇ ಇಲ್ಲ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಸೊ ನಾಳೆ ವಿಡಿಯೋದಲ್ಲಿ ಸಿಗೋಣ. ಪೀಸ್.